ಹೆಲೋ ಗಾಯ್ಸ್, ಎಲ್ರಿಗೂ ನಮಸ್ತೆ. ಇವತ್ತು ನಮಗೆ ನಮ್ಮ ಇಂಡಿಯನ್ ಮಾರ್ಕೆಟ್ ನಿಫ್ಟಿ, ಸನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಎಲ್ಲ ಇಂಡೆಕ್ಸ್ಗಳು ಕೂಡ ಒಂದೊಳ್ಳೆ ಮೂವ್ಮೆಂಟ್ ಕೊಟ್ಟಿದೆ, ಒಂದೊಳ್ಳೆ ರ್ಯಾಲಿ ಕೊಟ್ಟಿದೆ. ಇದ್ರ ಹಿಂದೆ ಸಾಕಷ್ಟು ನ್ಯೂಸ್ ಗಳಿರ್ಬೋದು, ಬಟ್ ಆದ್ರೆ ನಾವು ಬೆಳಿಗ್ಗೆ 10 o'clock ನಮ್ಮ ಅನಾಲಿಸಿಸ್ ಅಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ, ಮಾರ್ಕೆಟ್ ನಮ್ಗೆ ಇವತ್ತು ಫ್ರೈಡೆ ಆಗಿರೋದ್ರಿಂದ ಸೈಡ್ ವೇಸ್ ಹೋಗುವಂತ ಚಾನ್ಸಸ್ ಇರುತ್ತೆ ಅಂತ ನೀವು ಇದನ್ನ ಇಲ್ಲಿ ಓದಬಹುದು. ಸೊ ಯಾರ್ಯಾರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದಾರೆ ಅವ್ರಿಗೆ ಗೊತ್ತಿರುತ್ತೆ. ಸೊ FII ಮತ್ತೆ DI ಗಳ ಒಂದು ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಫ್ರೈಡೆ ಆಗಿರೋದ್ರಿಂದ. ಬೈ ಚಾನ್ಸ್ ಏನಾದ್ರು ನಮ್ಮ ಲೆವೆಲ್ಸ್ ಗಳಲ್ಲಿ ರಿಯಾಕ್ಟ್ ಮಾಡಿ ಒಂದು ಟ್ರೆಂಡ್ ಕೊಡೋಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಒಂದೊಳ್ಳೆ ಮೂವ್ಮೆಂಟ್ ಕೊಡುತ್ತೆ ಅಂತ ಅಂದಿದೆ. ಬಟ್ ಇವತ್ತು ಅದೇ ತರ ನಮ್ಗೊಂದು 500+ ಪಾಯಿಂಟ್ ನಮ್ಗೆ ಇವತ್ತು ನಿಫ್ಟಿ ಮೂವ್ಮೆಂಟ್ ಕೊಟ್ಟಿದೆ. ಸೊ ಅದೇ ತರ ಬ್ಯಾಂಕ್ ನಿಫ್ಟಿ ನಮ್ಗೆ ಓವರ್ ಆಲ್ ಎಂಡ್ ಆಫ್ ದಿ ಡೇ 700+ ಪಾಯಿಂಟ್ ನಮ್ಗೆ ಗೇನ್ ಮಾಡಿ ನಮ್ಗೆ ಇವತ್ತು ಕ್ಲೋಸ್ ಮಾಡಿದೆ. ಸೊ ಫಸ್ಟ್ ನಾನು ನಿಫ್ಟಿಯಲ್ಲಿ ಬೆಳಿಗ್ಗೆ ನಾನು ಯಾವ ತರ ಒಂದು ಅನಾಲಿಸಿಸ್ ಮಾಡಿ ಕಳಿಸಿದೆ ಅನ್ನೋದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡಿ. ಸೊ ಇಲ್ಲೆಲ್ಲ ಏನೊಂದು ಇಂಟು ಮಾರ್ಕ್ ಕಾಣ್ತಿದ್ಯಲ್ವಾ, ಇಲ್ಲಿ ನಾನು ಮಾರ್ಕೆಟ್ ನ ಅವಾಯ್ಡ್ ಮಾಡಿರೋದು. ಸೊ ರೀಸನ್ ಇಷ್ಟೇ, ನನ್ನ ವೀಕ್ಲಿ ಝೋನ್ ಕೂಡ ಇಲ್ಲಿ ನನಗೆ ಮಧ್ಯದಲ್ಲಿ ಬಂದಿದೆ. ಸೊ ಈ ತರ ಬಂತು ಅಂದ್ರೆ ನನ್ನ ಟಾರ್ಗೆಟ್ ಏನಿರುತ್ತಲ್ವಾ 50 ಅಥವಾ 60, ಆ ಪಾಯಿಂಟ್ ನ ನಾನು ಕ್ಯಾಚ್ ಮಾಡಕ್ ಆಗಲ್ಲ. ಮತ್ತೆ ನಮ್ಗೆ ಇಲ್ಲಿ ಮಾರ್ಕೆಟ್ ಸೈಡ್ ವೇಸ್ ಹೋಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಝೋನ್ ಹತ್ರ ಇಂಟು ಮಾರ್ಕ್ ಹಾಕಿ ನಾನು ಅವಾಯ್ಡ್ ಮಾಡ್ತೀನಿ ಅಂದಿದ್ದು. ಸೊ ಅದೇ ತರ ನಾನೇನಾದ್ರೂ ಬೈ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಈ ಲೆವೆಲ್ ಮೇಲೆನೆ ಒಂದು ಬೈ ಮಾಡ್ತೀನಿ ಅಂತ ಇಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದೆ. ಹಾಗೆ ಇದ್ರ ಮೇಲೆ ನಾನು ಸ್ಕ್ಯಾಲ್ಪಿಂಗ್ ಓನ್ಲಿ ಅಂತ ಬರ್ದಿದ್ದೆ. ಸೊ ಇಲ್ಲೂ ಕೂಡ ನನಗೆ ಜಸ್ಟ್ ಒಂದು 55 ಪಾಯಿಂಟ್ಸ್ ಇದೆ ಇಲ್ಲಿಂದ ಇಲ್ಲಿಗೆ, ನೀವು ಜಸ್ಟ್ ಚೆಕ್ ಮಾಡಿ ನೋಡಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸ್ಕ್ಯಾಲ್ಪಿಂಗ್ ಮಾತ್ರ ಮಾಡ್ತೀನಿ ಅಂದಿದ್ದೆ. ಬಟ್ ಇಲ್ಲಿ ನಾನು ಎಂಟ್ರಿ ತಗೊಂಡಿಲ್ಲ. ನಾನು ಎಲ್ಲಿ ಎಂಟ್ರಿ ತಗೊಂಡೆ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ನಾನು ಇಲ್ಲೆಲ್ಲ ಒಂದು ರಿಸ್ಕಿ ಝೋನ್ ಇರುತ್ತೆ ಕೆಳಗಡೆ, ಇಲ್ಲಿ ನಾನು ಸ್ಟ್ರಾಂಗ್ ಸಪೋರ್ಟ್ ಇದೆ ಅಂತ ಮೆನ್ಷನ್ ಮಾಡಿ ನಿಮಗೆ ಹಾಕಿದ್ದೆ. ಸೊ ಅದೇ ತರ ನಮಗೆ ಮಾರ್ಕೆಟ್ ಹೋಗಿದ್ಯಾ ಅನ್ನೋದನ್ನ ನಾನು ನಿಮಗೆ ಫಸ್ಟ್ ತೋರಿಸ್ತೀನಿ, ಜೊತೆಯಲ್ಲಿ ನಮ್ಮ ಎಂಟ್ರಿ ಎಲ್ಲಿತ್ತು ಅನ್ನೋದನ್ನು ಕೂಡ ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ನಾವು ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ನಿಫ್ಟಿ ಇವತ್ತು ನಮಗೆ ಸ್ವಲ್ಪ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಈ ಒಂದು ಝೋನ್ ನ ಟಚ್ ಮಾಡಿ ಮೇಲೆ ಹೋಯ್ತು. ಅದಾದ್ಮೇಲೆ ಇಲ್ಲಿ ರೆಸಿಸ್ಟೆನ್ಸ್ ತಗೊಂತು. ಇದೆಲ್ಲ ಮೂವ್ಮೆಂಟ್ ನ ನೀವು ಅಬ್ಸರ್ವ್ ಮಾಡಿ ನಮ್ಗೆ ಯಾವುದೇ ಒಂದು ಕ್ಲಾರಿಟಿ ಇಲ್ಲ. ಸಡನ್ ಕೆಳಗಡೆ ಬಂತು, ಸಡನ್ ಮೇಲೆ ಹೋಯ್ತು. ಸೊ ಅದಕ್ಕೋಸ್ಕರ ನಾನು 10 o'clock ವರ್ಗು ಯಾರು ಎಂಟ್ರಿಗಳನ್ನ ತಗೋಬಾರ್ದು ಅನ್ನೋದು. ಓಕೆ, ಸೊ ಇದೇ ರೀಸನ್ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ನಾನು 10 o'clock ವರ್ಗು ಅದು ಎಷ್ಟೇ ಕನ್ಫರ್ಮೇಶನ್ ಇದ್ರು ಕೂಡ ನಾನು ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ. ಅದಾದ್ಮೇಲೆ ನೋಡಿ ನಮ್ಗೆ ಈ ಒಂದು ಝೋನ್ ನ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಮಾಡ್ತು. ಸೊ ನಾನು ನಿಮ್ಗೆ ಹೇಳಿದ್ದೇನು, ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ಮಾತ್ರ ನಾವು ಒಂದು ಎಂಟ್ರಿ ತಗೋಬೇಕು ಅಂತ ನಾನು ಹೇಳಿದ್ದಲ್ಲಿ ಅಲ್ವಾ. ಸೊ ಬಟ್ ಇಲ್ಲಿ ರಿಟ್ರೇಸ್ಮೆಂಟ್ ಕೊಟ್ಟಿಲ್ಲ, ಸಡನ್ ಆಗಿ ಕೆಳಗಡೆ ಬಂತು. ಇದನ್ನ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಮತ್ತೆ ಕೆಳಗಡೆ ಬಂತು ನೋಡಿ. ಕೆಳಗಡೆ ಬಂದಿದ್ದು ಕೂಡ ನಮಗೆ ಎಲ್ ಸಪೋರ್ಟ್ ತಗೊಂಡಿದೆ, ಇದೇ ಲೆವೆಲ್ ಸಪೋರ್ಟ್ ತಗೊಂಡಿದೆ. ಸೊ ಇದಕ್ಕೋಸ್ಕರ ನಾನು ಇಲ್ಲಿ ಟ್ರೇಡ್ ಗಳನ್ನ ತಗೊಳ್ಳಲ್ಲ ಅಂದಿದ್ದು. ಸೊ ನಮ್ಗೆ ಇಲ್ಲೊಂದು ಯಾವುದೇ ಕ್ಲಾರಿಟಿ ಇರಲ್ಲ ಈ ಝೋನ್ ಹತ್ರ. ಅದಕ್ಕೋಸ್ಕರ ನಾವು ಸಿಂಪಲ್ ಆಗಿ ಅವಾಯ್ಡ್ ಮಾಡೋದು ಬೆಟರ್, ಈ ತರ ಒಂದು ಓವರ್ಲ್ಯಾಪ್ ಆಗಿದೆ ಅಂದಾಗ. ಬಟ್ ಏನಾದ್ರು ನಮಗೆ ಸ್ಲೋ ಮೂವ್ಮೆಂಟ್ ಕೊಟ್ಕೊಂಡು ಈ ತರ ಮೇಲೆ ಕೆಳಗೆ ಹೋಗ್ತಿದೆ ಅಂದ್ರೆ ಒಂದ್ 2-3 ಸಾರಿ ಆಯ್ತು ಅಂದ್ರೆ ನಾವು ಸ್ಕ್ಯಾಲ್ಪಿಂಗ್ ಕಡೆ ಹೋಗಬಹುದು. ಬಟ್ ಸುಮ್ನೆ ಬ್ಲೈಂಡ್ ಆಗಿ ಎಂಟ್ರಿ ತಗೊಳ್ಳೋದು, ನಮ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇದೆ ಅಂತ, ಅದು ತಪ್ಪಾಗುತ್ತೆ. ಸೊ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಅದಾದ್ಮೇಲೆ ನೋಡಿ ಇಲ್ಲಿಂದ ರಿವರ್ಸಲ್ ಆಯ್ತು, ಮತ್ತೆ ಇದನ್ನ ಸಪೋರ್ಟ್ ತಗೊಂಡು ಇಲ್ಲಿ ನಮಗೆ ಬ್ರೇಕ್ಔಟ್ ಮಾಡ್ತು ಈ ಒಂದು ಝೋನ್ ನ. ಸೊ ಇಲ್ಲಿ ಬ್ರೇಕ್ಔಟ್ ಮಾಡ್ತಿದ್ದಾಗನೇ ನಾನು ಯಾವ ತರ ಲಾಜಿಕ್ ಅಪ್ಲೈ ಮಾಡಿದೆ ಅಂದ್ರೆ ನೋಡಿ, ನಮಗೆ ನಿಫ್ಟಿ ಮೇಲೆ ಹೋಗಿದೆ, ಕೆಳಗಡೆ ಬಂತು, ಇಲ್ಲಿ ಸಪೋರ್ಟ್ ತಗೊಂತು, ಅಗೈನ್ ಮತ್ತೆ ಇಲ್ಲಿ ನನಗೆ ಬ್ರೇಕ್ಔಟ್ ಕೊಡ್ತು. ಸೊ ಇಲ್ಲಿ ಏನಾದ್ರೂ ಒಂದು ಕ್ಯಾಂಡಲ್ ಸಸ್ಟೈನ್ ಆದ್ರೆ ನಾನು ಎಂಟ್ರಿ ತಗೊಳ್ಳುವಂತ ಕಾಯ್ತಿದ್ದೆ. ಸೊ ಇದಕ್ಕಿಂತ ಮೊದಲು ನಾನು ಆಲ್ರೆಡಿ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಎಂಟ್ರಿ ತಗೊಂಡಿದ್ದೆ. ಸೊ ಅಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ಬಂದಿತ್ತು. ಜೊತೆಲಿ ನಾನು ಕ್ವಾಂಟಿಟಿ ಕೂಡ ಜಾಸ್ತಿ ಹಾಕಿದ್ದೆ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿಂದ ಇಲ್ಲಿಗೆ ಒಂದು ಟ್ರೇಡ್ ನ ಮಾಡುವ, ಸ್ವಲ್ಪ ಮೇಲೆ ಇದನ್ನು ಓಕೆ ಅಂತ ಅಂದ್ಬಿಟ್ಟು ಈ ಕ್ಯಾಂಡಲ್ ನೋಡಿ ನಮ್ಗೆ ಇಲ್ಲಿ ಕ್ಲೋಸ್ ಆಯ್ತಲ್ವಾ, ಈ ರೆಡ್ ಕ್ಯಾಂಡಲ್. ಇದಾದ್ಮೇಲೆ ಈ ಕ್ಯಾಂಡಲ್ ಓಪನ್ ಆಗಿ ಸ್ವಲ್ಪ ಕೆಳಗಡೆ ಬರ್ತಿದ್ದಾಗ ನನಗೆ ಆಕ್ಚುಲಿ ಈ ಲೋ ವೀಕ್ ಸಿಕ್ಕಿಲ್ಲ ನನಗೆ. ಓಕೆ, ಸ್ವಲ್ಪ ಕೆಳಗಡೆ ಬರ್ತಿದ್ದಾಗ ನಾನು ಏನ್ ಮಾಡಿದೆ, ಇಲ್ಲಿ ಎಂಟ್ರಿ ತಗೊಂಡೆ. ಇಲ್ಲಿಂದ ಇಲ್ಲಿಗೆ ನಾನು 50 ಪಾಯಿಂಟ್ ನ ಟಾರ್ಗೆಟ್ ಇಟ್ಕೊಂಡೆ. ರೀಸನ್ ಏನು ಅಂದ್ರೆ, ನೀವು ಇಲ್ಲಿಂದ ಇಲ್ಲಿಗೆ ನೀವು ಕ್ಯಾಲ್ಕುಲೇಟ್ ಮಾಡಿ ಈ ಮೂವ್ಮೆಂಟ್ ವರ್ಗು ನಿಫ್ಟಿ ನಮ್ಗೆ ಆಲ್ರೆಡಿ 200+ ಪಾಯಿಂಟ್ ನಮಗೆ ಮೂವ್ಮೆಂಟ್ ಕೊಟ್ಟಿದೆ. ಅಂದ್ರೆ 1% ನಮ್ಗೆ ಆಲ್ರೆಡಿ ಮೂವ್ಮೆಂಟ್ ಕೊಟ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ನನಗೆ ಇಲ್ಲಿಂದ ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಅನ್ಕೊಂಡು ನಾನು ಏನ್ ಮಾಡಿದೆ, ಜಸ್ಟ್ 50 ಪಾಯಿಂಟ್ ಸಾಕು ನನಗೆ ಅಂತ ಅಂದ್ಬಿಟ್ಟು 50 ಪಾಯಿಂಟ್ ಇಟ್ಟೆ. ಈ ಕ್ಯಾಂಡಲ್ ನನಗೆ ಈ ರೇಂಜ್ ಗೆ 50 ಪಾಯಿಂಟ್ ನ ಹಿಟ್ ಮಾಡ್ತು. ಅಲ್ಲಿಗೆ ನನ್ನ ಒಂದು ಈ ಟ್ರೇಡ್ ನ ಕ್ಲೋಸ್ ಮಾಡ್ಕೊಂಡೆ. ಸೊ ಒಂದು ಡೀಸೆಂಟ್ ಪ್ರಾಫಿಟ್ ಆಯ್ತು. ಯಾಕಂದ್ರೆ ಇಲ್ಲಿ ಸಡನ್ ಮೂವ್ಮೆಂಟ್ ಆಯ್ತಲ್ವಾ, ಒಂದೊಳ್ಳೆ ಮೂವ್ಮೆಂಟ್ ಕೊಡ್ತು ನನಗೆ. ಡೀಸೆಂಟ್ ಅಂದ್ರೆ ಒಂದೊಳ್ಳೆ ಪ್ರಾಫಿಟ್ ಏನ ಇದು ಕೂಡ. ಬಟ್ ಆದ್ರೆ ಇಲ್ಲಿ ನಾನು ಕ್ವಾಂಟಿಟಿನ ಜಾಸ್ತಿ ಮಾಡಿರ್ಲಿಲ್ಲ. ಯಾಕಂದ್ರೆ ಅಗೇನ್ ನನಗೆ ಇದೊಂದು ಸ್ವಲ್ಪ ರಿಸ್ಕ್ ಇರುತ್ತೆ ಅನ್ನೋದು ಗೊತ್ತಿತ್ತು. ಯಾಕಂದ್ರೆ ನಾನು ಆಗ್ಲೇ ಹೇಳಿದ್ನಲ್ವಾ 200+ ಪಾಯಿಂಟ್ ಮೂವ್ಮೆಂಟ್ ಕೊಟ್ಟಿದೆ ಅಂತ. ಸೊ ನಾನು ಟ್ರೆಂಡ್ ಬಂದ್ರು ಕೂಡ ಇಷ್ಟು ದೊಡ್ಡ ಟ್ರೆಂಡ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಅದಾದ್ಮೇಲೆ ಏನ್ ಮಾಡ್ತು ನೋಡಿ, ನಮಗೆ ಮತ್ತೆ ಮೇಲೆ ಹೋಯ್ತು. ಇಲ್ಲೆಲ್ಲೂ ಕೂಡ ನಾನು ಟ್ರೇಡ್ ಮಾಡಲಿಲ್ಲ. ಇವನ್ ಇಲ್ಲೂ ಕೂಡ ನಾನು ಟ್ರೇಡ್ ಮಾಡಿಲ್ಲ. ಯಾಕಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಆಲ್ರೆಡಿ ಒಂದು ಟ್ರೇಡ್, ನಿಫ್ಟಿಯಲ್ಲಿ ಆಲ್ರೆಡಿ ಒಂದು ಟ್ರೇಡ್ ಮಾಡಿರೋದ್ರಿಂದ ಸೊ ನನಗೆ ಇಲ್ಲಿ ಟ್ರೇಡ್ ಬೇಡ ಅಂತ ನಾನು ಸುಮ್ಮನೆ ಕೂತಿದ್ದೆ. ಸೊ ನೆಕ್ಸ್ಟ್ ಏನ್ ಮಾಡ್ತು, ನಮ್ ಟ್ರೇಡ್ ಆದ್ಮೇಲೆ ಇಲ್ಲಿ ಬ್ರೇಕ್ಔಟ್ ಮಾಡ್ತು. ಅಗೇನ್ ಇಲ್ಲಿ ನೋಡಿ ಈ 3 ಕ್ಯಾಂಡಲ್ ಅಬ್ಸರ್ವ್ ಮಾಡಿ ಸಪೋರ್ಟ್ ತಗೊಂತು. ಮತ್ತೆ ಇಲ್ಲಿ ಬ್ರೇಕ್ಔಟ್ ಮಾಡಿ ಕೆಳಗಡೆ ಬಂದು ಮತ್ತೆ ಇಲ್ಲಿಂದ ನಮಗೆ ಮೇಲೆ ಹೋಯ್ತು. ಸೊ ನಾನು ಏನ್ ಹೇಳಿದ್ದೆ ನಿಮಗೆ ಬೆಳಗ್ಗೆ ಒಂದು ಚಾರ್ಟ್ ಅನಾಲಿಸಿಸ್ ಅಲ್ಲಿ, ಇಲ್ಲಿ ಒಂದು ರಿಸ್ಕಿ ಸ್ಕ್ಯಾಲ್ಪಿಂಗ್ ಮಾಡಬಹುದು ಅಂತ ಅಂದಿದ್ದೆ. ಅಲ್ಲಿ ಬರ್ದಿದ್ದೆ ನಾನು ಆಲ್ರೆಡಿ. ಸ್ಕ್ಯಾಲ್ಪಿಂಗ್ ಮಾಡಿಲ್ಲ, ಬಟ್ ಎಷ್ಟೊಂದು ಜನ ನನಗೆ ಕೇಳಿದ್ರು. ಕೇಳಿದಾಗ ನಾನೇನಂದೆ, ಇದೊಂದು ರಿಸ್ಕಿ ಸ್ಕ್ಯಾಲ್ಪಿಂಗ್ ಆಗಿರುತ್ತೆ, ಮಾಡಬಹುದು, ಟೈಟ್ ಸ್ಟಾಪ್ ಲಾಸ್ ಅಂತ ಕೂಡ ಅಂದಿದ್ದೆ. ಬಟ್ ಅಗೇನ್ ಅದು ಸಜೆಷನ್ ಅಲ್ಲ, ಜಸ್ಟ್ ಒಂದು ನಾಲೆಜ್ ಪರ್ಪಸ್ ಕೇಳಿದ್ದು. ಬಟ್ ನಾನು ಇಲ್ಲಿ ಎಂಟ್ರಿ ತಗೊಂಡಿಲ್ಲ. ಅದಾದ್ಮೇಲೆ ನೋಡಿ ಸೂಪರ್ ಆಗಿ ಮೇಲೆ ಹೋಯ್ತು. ಮೇಲೆ ಹೋಗಿದ್ದು ಸ್ವಲ್ಪ ಕೆಳಗಡೆ ಬಂದು ನಮ್ಮ ಒಂದು ರೆಸಿಸ್ಟೆನ್ಸ್ ವೀಕ್ಲಿ ಝೋನ್ ನೇ ಒಂದು ಟಚ್ ಮಾಡಿ ಇಲ್ಲಿ ಕ್ಲೋಸ್ ಮಾಡ್ತು. ಸೊ ಈ ಝೋನ್ ಏನಿದೆಯಲ್ವಾ, ನೀವು ಯಾರ್ಯಾರು ಒಂದು ವಾರದಿಂದ ನಮ್ಮನ್ನು ಫಾಲೋ ಮಾಡ್ತಾ ಇದ್ದೀರಾ ಅಥವಾ ಯಾರ್ಯಾರ ಹತ್ರ SR ಲೆವೆಲ್ ಆಲ್ರೆಡಿ ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಇದು 1 ವೀಕ್ ಮೇನ್ ಝೋನ್, ಇದು ನಮಗೆ ರಿವರ್ಸಲ್ ಝೋನ್ ಇದು. ಓಕೆ, ಸೊ ಇಲ್ಲಿಗೆ ನಮಗೆ ಟಚ್ ಮಾಡಿ ಕೆಳಗಡೆ ಬಂತು. ಈ ಝೋನ್ ಏನಿದೆಯಲ್ವಾ ನಮಗೆ ಮಂಡೇ ಜನರೇಟ್ ಮಾಡಿದ್ದು. ಸೊ ಮಂಡೇ 9:50ಗೆ ನಮಗೆ ಈ ಝೋನ್ ನ ಫ್ರೈಡೇ ವರ್ಗು ಅಂದ್ರೆ
ಇವತ್ತಿನವರೆಗೂ ಜನರೇಟ್ ಮಾಡಿರುತ್ತೆ. ಎಕ್ಸಾಕ್ಟ್ ಆಗಿ ನೋಡಿ ಇದನ್ನ ಟಚ್ ಮಾಡಿ ಕೆಳಗಡೆ ಬಂತು. ಸೊ ಓವರ್ ಆಲ್ ಇವತ್ತೊಂದು 550 ಪ್ಲಸ್ ಪಾಯಿಂಟ್ ನಮ್ಗೆ ಇವತ್ತು ನಿಫ್ಟಿಯಲ್ಲಿ ಮೂವ್ಮೆಂಟ್ ಕೊಡ್ತು. ಸೊ ಅಗೇನ್ ನೀವು ನನಗೆ ಕೇಳಬಹುದು, ಇಷ್ಟು ದೊಡ್ಡ ರ್ಯಾಲಿ ಆಗಿದೆ, ನೀನ್ ಯಾಕೆ ಟ್ರೇಡ್ ಮಾಡಿಲ್ಲ ಅಂತ. ಸೊ ಇಲ್ಲೆಲ್ಲ ಕಡೆ ನೀವು ಅಬ್ಸರ್ವ್ ಮಾಡಿ ನನ್ನ ರೂಲ್ ಏನಿದೆಯಲ್ವಾ ಅದಕ್ಕೆ ಮ್ಯಾಚ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಾನು ಯಾವ್ದೇ ರೀತಿ ಎಂಟ್ರಿನ ತಗೊಂಡಿಲ್ಲ. ಸೊ ಒಂದೇ ಒಂದು ಎಂಟ್ರಿ ನನಗೆ ಕರೆಕ್ಟ್ ಅನಿಸ್ತು. ಜೊತೆಲಿ ನಾನು ಆಲ್ರೆಡಿ ಬ್ಯಾಂಕ್ ನಿಫ್ಟಿಯಲ್ಲಿ ಪ್ರಾಫಿಟ್ ಮಾಡಿರೋದ್ರಿಂದ ಒಂದು ಸಣ್ಣ ರಿಸ್ಕ್ ತಗೊಳಕ್ ನಾನು ರೆಡಿ ಇದ್ದೆ. ಅದಕ್ಕೋಸ್ಕರ ನಾನು ಇಲ್ಲಿ ಎಂಟ್ರಿ ತಗೊಂಡೆ. ಆಕ್ಚುಲಿ ನಾನು ಇದನ್ನ ಈ ರೇಂಜ್ ತಗೋಬೇಕಿತ್ತು, ಈ ಲೆವೆಲ್ ಬರ್ತಿದ್ದಾನೆ. ಬಟ್ ಇಲ್ಲಿ ಯಾಕೆ ತಗೊಂಡೆ ಅಂದ್ರೆ ಇವತ್ತು ಫ್ರೈಡೆ ಬೇರೆ, ಅಷ್ಟೊಂದು ತೀಟಾ ಡಿ ಕೆ ಇರಲ್ಲ. ಜೊತೆಲಿ ನಮಗೆ ಆಲ್ರೆಡಿ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಪ್ರಾಫಿಟ್ ಮಾಡಿದ್ನಲ್ವಾ, ಆ ರೀಸನ್ಗೋಸ್ಕರ ಬಂದ್ರೆ ಒಂದು ಸಣ್ಣ ಸ್ಟಾಪ್ ಲಾಸ್ ಕೊಡುವ ಅಂತ ಅಂದ್ಬಿಟ್ಟು ಅಲ್ಲಿ ಒಳ್ಳೆ ನನಗೆ ಪ್ರಾಫಿಟ್ ಬಂದಿತ್ತು. ಅದಕ್ಕೋಸ್ಕರ ನಾನು ಇಲ್ಲಿ ಎಂಟ್ರಿ ತಗೊಂಡೆ. ಸೊ ಇದು ಒಂದೇ ಟ್ರೇಡ್ ನ ತಗೊಂಡಿದ್ದು, ಇದು ಯಾವ್ದನ್ನು ಕೂಡ ನಾನು ಟ್ರೇಡ್ ಮಾಡಿಲ್ಲ. ಸೊ ಏನಾದ್ರೂ ನನಗೆ ನನ್ನ ರೂಲ್ ಮ್ಯಾಚ್ ಆಗಿತ್ತು ಅಂತ ಅಂದಿದ್ರೆ ನಾನು ಎಂಟ್ರಿ ತಗೊಂತಾ ಇದ್ದೆ. ಬೈ ಚಾನ್ಸ್ ನನಗೆ ಈ ವೀಕ್ಲಿ ಮಿಡಲ್ ಝೋನ್ ಏನಿದೆಯಲ್ವಾ, ಈ ಡಾಟ್ ಲೈನ್ ಇಲ್ಲಿ ನನಗೆ ಅಡ್ಡ ಬಂದಿಲ್ಲ ಅಂದಿದ್ರೆ ಇಲ್ಲೊಂದು ಕೂಡ ನಾನು ಟ್ರೇಡ್ ಮಾಡಬಹುದಿತ್ತು. ಇವನ್ ನೀವು ಇಲ್ಲೂ ಕೂಡ ಎಂಟ್ರಿ ತಗೋಬಹುದಿತ್ತು. ಬಟ್ ಅಗೇನ್ ನಿಫ್ಟಿ ಆಲ್ರೆಡಿ ಒಂದು ದೊಡ್ಡ ಮೂವ್ಮೆಂಟ್ ಕೊಟ್ಟಿದೆ, ನನಗೆ ರಿಸ್ಕ್ ತಗೊಳಕ್ಕೆ ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಎಂಟ್ರಿಗಳನ್ನು ನಾನು ಅವಾಯ್ಡ್ ಮಾಡಿದೆ. ಬಟ್ ಯಾರು ತುಂಬಾ ದಿನದಿಂದ ಮಾರ್ಕೆಟ್ ಅಲ್ಲಿ ಇರ್ತಾರೋ ಸೊ ಅವ್ರಿಗೆ ನಾನು ಹೇಳ್ತಾ ಇರೋದು ಅರ್ಥ ಆಗುತ್ತೆ. ಇವನ್ ನಮ್ ಫಾಲೋ ಮಾಡ್ತಿರೋರು ಕೂಡ. ಬಟ್ ಯಾರು ಹೊಸದಾಗಿ ನೋಡ್ತಿರ್ತಾರಲ್ಲ ಅವ್ರು ಸುಮ್ಮನೆ ಅನ್ಕೊಂತಾರೆ ಬ್ಲೈಂಡ್ ಆಗಿ. ಇವನ್ ನಾನು ಅವ್ರು ತಪ್ಪು ಅಂತ ಹೇಳಲ್ಲ. ಸೊ ಇಷ್ಟು ದೊಡ್ಡ ರ್ಯಾಲಿನ ಮಿಸ್ ಮಾಡ್ಬಿಟ್ನಲ್ಲ, ಇವ್ನು ಯಾವ ತರ ಟ್ರೇಡ್ ಮಾಡ್ತೇನೆ ಅನ್ನೋದು ಅವ್ರ ಮೈಂಡ್ ಸೆಟ್ ಬರುತ್ತೆ. ಅಗೇನ್ ನಾನು ಒಂದ್ ವಿಷಯ ಹೇಳ್ತೀನಿ ನೋಡಿ, ಈ ತರದ ಮೂವ್ಮೆಂಟ್ ಗಳು ನಮಗೆ ಎವ್ರಿ ಡೇ ಕೊಡಲ್ಲ. ಸೊ ಒಂದಿನದ ಮೂವ್ಮೆಂಟ್ ಗೆ ನಾನು ಟ್ರೇಡ್ ತಗೊಳ್ಳೋಕೋಸ್ಕರ ಒಂದ್ಸರಿ ನಾನು ಇದನ್ನ ಮಾಡಿದೆ ಅಂದ್ರೆ ಏನಾಗುತ್ತೆ ಗೊತ್ತಾ, ಎವ್ರಿ ಡೇ ನನ್ನ ಮೈಂಡ್ ಸೆಟ್ ಅದೇ ತರ ವರ್ಕ್ ಆಗುತ್ತೆ. ಸೊ ನಾನು ಅದ್ರ ಮೇಲೆ ಟ್ರೇಡ್ ಮಾಡೋನಲ್ಲ. ನನಗೆ ಆಲ್ಮೋಸ್ಟ್ ಒಂದು 8 years ಎಕ್ಸ್ಪೀರಿಯನ್ಸ್ ಆಯ್ತು ಇಲ್ಲಿವರೆಗೂ. ಇದನ್ನೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ ಯಾವ್ಯಾವ ತರ ಮೂವ್ಮೆಂಟ್ ಗಳು ನಮ್ಗೆ ಹೆಂಗೆ ಕೈ ಕೊಡ್ತವೆ ಅಂತ. ಸೊ ಅದಕ್ಕೋಸ್ಕರ ಒಂದು ಸೇಫ್ ಟ್ರೇಡ್ ಗಳು, ನನ್ನ ರೂಲ್ ಮ್ಯಾಚ್ ಆಗುವಂತ ಟ್ರೇಡ್ ಗಳನ್ನ ತಗೊಂಡು ನಾನು ಟ್ರೇಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಹೋಗುವ. ನಾನು ಇದಕ್ಕಿಂತ ಮೊದಲು ಒಂದು ಟ್ರೇಡ್ ತಗೊಂಡೆ ಅನ್ನಲ್ವಾ ನಿಫ್ಟಿಗಿಂತ ಮೊದಲು. ಸೊ ಇಲ್ಲಿ ಏನು ಅಂತ ಈಗ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನೋಡಿ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಅದಕ್ಕಿಂತ ಮೊದಲು ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಯಾವ ತರ ಒಂದು ಚಾರ್ಟ್ ಅನಲೈಸ್ ಮಾಡಿದೆ ಅನ್ನೋದು ನಿಮಗೆ ತೋರಿಸ್ಬಿಡ್ತೀನಿ. ಇದನ್ನು ಕೂಡ ನಾನು ಸೇಮ್ ನಿಫ್ಟಿ ತರನೇ, ಬಟ್ ಆದ್ರೆ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಳ್ಳೆ ಆಪರ್ಚುನಿಟಿ ಸಿಗೋ ಚಾನ್ಸಸ್ ಇರುತ್ತೆ ಅಂತ ನಾನು ಇಲ್ಲಿ ನಿಮಗೆ ಬರ್ದಿದ್ದೆ. ಇದನ್ನ ನೀವು ಬೇಕಾದ್ರೆ ಓದಬಹುದು. ಓಕೆ, ಸೊ ಬೆಳಿಗ್ಗೆ ನೋಡಿ ನಾನು ಈ ತರ ಹೇಳಿದ್ದೆ, ಇದೊಂದು ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ. ಜೊತೆಲಿ ನಮಗೆ ಇದೊಂದು 100 ಪಾಯಿಂಟ್ ಟಾರ್ಗೆಟ್ ಇಟ್ಕೊಂಡು ನಾವಿಲ್ಲಿ ಟ್ರೇಡ್ ಮಾಡಬಹುದು ಡೌನ್ ಸೈಡ್. ಹಾಗೆ ಇಲ್ಲೆಲ್ಲ ಕಡೆ ಕೂಡ ನಮಗೆ ನಮ್ಮ ಲೆವೆಲ್ಸ್ ಹತ್ರ ಬ್ರೇಕ್ಔಟ್ ಆಗಿ ಒಂದು ರಿಟ್ರೆಸ್ಮೆಂಟ್ ತಗೊಂಡ್ಮೇಲೆ ನಾವು ಒಂದು ಟ್ರೇಡ್ ನ ತಗೋಬಹುದು ಅಂತ ಇಲ್ಲೆಲ್ಲ ನಾನು ಮಾರ್ಕ್ ಮಾಡಿದ್ದೆ. ಇಲ್ಲೇನ್ ಕಾಣ್ತಿದೆಯಲ್ವಾ, ಇವೆಲ್ಲ ನಿಮಗೆ ಬ್ರೇಕ್ಔಟ್ ಆದ್ಮೇಲೆ ಅಂದ್ರೆ ಡೌನ್ ಸೈಡ್ಗೆ ಡೌನ್ ಸೈಡ್, ಮೇಲ್ಗಡೆಗೆ ಮೇಲ್ಗಡೆ ಈ ತರ ಮಾರ್ಕ್ ಮಾಡಿದ್ದೆ. ಸೊ ನಮಗೆ ಬ್ಯಾಂಕ್ ನಿಫ್ಟಿ ಏನ್ ಮಾಡಿದೆ ಅಂತ ನಿಮ್ಗೆ ಈಗ ಚಾರ್ಟ್ ಅಲ್ಲಿ ತೋರಿಸ್ತೀನಿ ನೋಡಿ. ಸೊ ಬ್ಯಾಂಕ್ ನಿಫ್ಟಿ ನೋಡಿ ನಮಗೆ ಸೂಪರ್ ಆಗಿ ಇಲ್ಲಿ ಓಪನ್ ಆಗಿದೆ, ಸ್ವಲ್ಪ ಕೆಳಗಡೆ ಬಂದು ಮೇಲೆ ಹೋಗಿದೆ. ಸೊ ಮೇಲೆ ಹೋಗಿದ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಈ ಒಂದು ಕ್ಯಾಂಡಲ್ ಏನಿದೆಯಲ್ಲ ನಮಗೆ ಕ್ಲಿಯರ್ ರಿಜೆಕ್ಷನ್, ನಮಗೆ ಇಲ್ಲಿಂದ ಒಂದು ಡೌನ್ ಬರುತ್ತೆ ಅಂತ. ಸೊ ಈ ಒಂದು ಟ್ರೆಂಡ್ ಒಂದು ಫುಲ್ ಬ್ಯಾಕ್ ಕೊಡುತ್ತೆ ಅಂತ. ಬಟ್ ಅಗೇನ್ ಕೆಳಗಡೆ ಬಂತು, ಮತ್ತೆ ಕೂಡ ನೋಡಿ ಸ್ವಲ್ಪ ಮೇಲೆ ಒಂದು ಸಪೋರ್ಟ್ ತಗೊಂಡು ಇಲ್ಲಿ ಮತ್ತೆ ಹೋಗಿ ಅಗೇನ್ ಇಲ್ಲಿ ರಿಜೆಕ್ಷನ್ ಆಗಿ ನಮಗೆ ಕೆಳಗಡೆ ಬಂತು. ಸೊ ಇಲ್ಲಿ ಕೆಳಗಡೆ ಬಂದು ಯಾವಾಗ ಇಲ್ಲಿ ನನಗೆ ಸಪೋರ್ಟ್ ತಗೊಂತಲ್ವಾ, ಈ ಕ್ಯಾಂಡಲ್ ನ ನೀವು ಅಬ್ಸರ್ವ್ ಮಾಡಿ, ಇದು ನಮಗೆ ಇದನ್ನ ಟಚ್ ಮಾಡಿದೆ. ಅಗೇನ್ ಈ ಕ್ಯಾಂಡಲ್ ಮತ್ತೆ ರಿವರ್ಸಲ್ ಆಗಿದೆ. ಸೊ ರಿವರ್ಸಲ್ ಆಗಿದ್ದು ಅಗೇನ್ ಮತ್ತೆ ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತು. ನಾನೇನ್ ಮಾಡಿದೆ, ಈ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಸೊ ನೆಕ್ಸ್ಟ್ ಕ್ಯಾಂಡಲ್ ಗೆ ನಾನು ಈ ರೇಂಜ್ ಅಲ್ಲಿ ಒಂದು ಎಂಟ್ರಿ ತಗೊಂಡೆ. ಸೊ ಇಲ್ಲಿ ಎಂಟ್ರಿ ತಗೊಂಡು ನಾನೇನ್ ಮಾಡಿದೆ, ಇಲ್ಲಿಂದ ಇಲ್ಲಿಗೆ 150 ಪಾಯಿಂಟ್ ನ ಟಾರ್ಗೆಟ್ ಇಟ್ಕೊಂಡೆ. ಹಾಗೆ 75 ಪಾಯಿಂಟ್ ನ ನಾನು ಇಲ್ಲಿ SL ಇಟ್ಕೊಂಡೆ. ಸೊ ಇದು ನನ್ನ ಫಸ್ಟ್ ಟ್ರೇಡ್ ಆಗಿತ್ತು ನಿಫ್ಟಿ ತಗೊಳಕಿನ ಮೊದಲು. ಓಕೆ, ಸೊ ನಿಫ್ಟಿಯಲ್ಲಿ ನನಗೆ ಅಷ್ಟೊಂದು ಕ್ಲಾರಿಟಿ ಇಲ್ದಿರೋದ್ರಿಂದ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಟ್ರೇಡ್ ತಗೊಂಡೆ. ಎರಡು ಚಾರ್ಟ್ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಯಾವಾಗ್ಲೂ. ಸೊ ಈಸಿಯಾಗಿ ನನ್ನ ಟಾರ್ಗೆಟ್ ಇಟ್ಟಾಯ್ತು. ಇಲ್ಲಿಗೆ ನಾನು ಏನ್ ಮಾಡಿದೆ, ನನ್ನ ಟಾರ್ಗೆಟ್ ನ ಬುಕ್ ಮಾಡ್ಕೊಂಡು ನೆಕ್ಸ್ಟ್ ಏನಾದ್ರು ಒಂದು ಆಪರ್ಚುನಿಟಿ ಸಿಗ್ಬೋದು ಅಂತ ಕಾದೆ. ಆಕ್ಚುಲಿ ಇಲ್ಲೊಂದು ಸ್ಕ್ಯಾಲ್ಪಿಂಗ್ ಮಾಡುವಂತ ನೋಡ್ತಿದ್ದೆ, ಬಟ್ ಇಲ್ಲಿ ನನಗೆ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ನಾನು ಅವಾಯ್ಡ್ ಮಾಡಿದೆ. ಸೊ ಅದಾದ್ಮೇಲೆ ಏನಾಯ್ತು ನೋಡಿ, ನಮಗೆ ಮಾರ್ಕೆಟ್ ಮೇಲೆ ಹೋಗಿ ನಮ್ಮ ವೀಕ್ಲಿ ಝೋನ್ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಇದ್ರ ಒಳಗಡೆನೆ ಮೂವ್ಮೆಂಟ್ ಕೊಟ್ಟು ಇಲ್ಲಿ ನಮಗೆ ಕ್ಲೋಸ್ ಮಾಡಿದೆ. ಸೊ ವೀಕ್ಲಿ ಝೋನ್ ಯಾವಾಗ ಜನರೇಟ್ ಆಗಿದ್ದು ನಮಗೆ ಮಂಡೇ 9:15ಗೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಡ್ರಾ ಮಾಡಿದೆ. ಹಾಗೆ ಈ ಲೆವೆಲ್ಸ್ ಗಳು ನಮ್ಗೆ ಯಾವಾಗ ಜನರೇಟ್ ಆಗಿದ್ದು, ಇವತ್ತು ಬೆಳಿಗ್ಗೆ 9:15ಗೆ ನಮಗೆ ಈ ಕ್ಯಾಂಡಲ್ ಹಿಟ್ ಆಗ್ತಿದ್ದಾಗನೆ 3:30 ವರೆಗೂ ನಮಗೆ ಲೆವೆಲ್ಸ್ ನ ಮಾಡ್ಕೊಡುತ್ತೆ. ಸೊ ಅಗೇನ್ ಹೇಳ್ತೀನಿ, ಈ ಲೆವೆಲ್ಸ್ ಒಂದ್ಸಾರಿ ಜನರೇಟ್ ಆಯ್ತು ಅಂದ್ರೆ ನಮಗೆ ಮೇಲೆ ಕೆಳಗೆ ಆಗಲ್ಲ. ಸೊ ಇಲ್ಲಿಗೆ ಫಿಕ್ಸ್ ಆಗಿರುತ್ತೆ. ನೀವು ಯಾವುದೇ ಟೈಮ್ ಫ್ರೇಮ್ ಹೋಗಿ, 5 ಮಿನಿಟ್ಸ್ ಹೋಗಿ, 10 ಮಿನಿಟ್ಸ್ ಹೋಗಿ, 15 ಮಿನಿಟ್ಸ್ ಹೋಗಿ, 1 ಅವರ್ ಹೋಗಿ, ಯಾವ ಟೈಮ್ ಫ್ರೇಮ್ ಹೋದ್ರು ಈ ವ್ಯಾಲ್ಯೂಸ್ ನಮಗೆ ಇಲ್ಲೇ ಇರುತ್ತೆ, ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಸೊ ಇದು ನಮ್ಮ SR ಲೆವೆಲ್ ಟೂಲ್ ತುಂಬಾ ದೊಡ್ಡ ಅಡ್ವಾಂಟೇಜ್. ಇವನ್ ನಮಗೆ ವೇವ್ ಕೌಂಟ್ ಕೂಡ ತಪ್ಪಾದ್ರೂ ನಮ್ಮ ಲೆವೆಲ್ಸ್ ಗಳು ನಮಗೆ ನಮ್ಮ ರೂಲ್ ನ ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಟ್ರೇಡ್ ಕೊಡುತ್ತೆ. ಹಾಗೆ ನಾನು ಇದನ್ನು ಕೂಡ ಟ್ರೇಡ್ ಮಾಡಬೇಕಿತ್ತು, ಬಟ್ ಅದನ್ನ ನಾನು ಯಾಕೆ ಮಾಡಿಲ್ಲ ಅಂದ್ರೆ ನೋಡಿ, ಇದು ನನಗೆ ಸಡನ್ ಫಾಲ್ ಆಯ್ತು. ಏನಾದ್ರು ನನಗೆ ಸ್ವಲ್ಪ ಈ ತರ ರಿವರ್ಸಲ್ ಇಲ್ಲೆಲ್ಲಾದ್ರೂ ಒಂದು ಕ್ಯಾಂಡಲ್ ಕ್ಲೋಸ್ ಕೊಟ್ಬಿಟ್ಟಿದ್ರೆ ಸೊ ಈ ಒಂದು ಮೂವ್ಮೆಂಟ್ ಕೂಡ ನಾನು ಟ್ರೇಡ್ ಮಾಡ್ತಿದ್ದೆ. ಬಟ್ ಇಲ್ಲೇನಾಯ್ತು, ನನಗೆ ಟ್ರೇಡ್ ಸಿಕ್ಕಿಲ್ಲ. ಸೊ ಸಡನ್ ಹಿಂಗ್ ಬಂತು, ಹಿಂಗ್ ಹೋಯ್ತು. ಆಕ್ಚುಲಿ ಇದನ್ನು ಕೂಡ ನಾನು ಕ್ಯಾಚ್ ಮಾಡಕ್ ಟ್ರೈ ಮಾಡಿದೆ. ಸೊ ಸಿಕ್ಕಿಲ್ಲ, ಏನು ಮಾಡಕ್ ಆಗಲ್ಲ. ಸೊ ನೆಕ್ಸ್ಟ್ ಟ್ರೇಡ್ ಸಿಕ್ತು, ಯೂಸ್ ಮಾಡ್ಕೊಂಡೆ. ಸೊ ಇದಿಷ್ಟು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತಿನ ಟ್ರೇಡ್ ಆಯ್ತು. ಹಾಗೆ ನಿಮ್ಗೆ ನಾನು ಇವತ್ತು ಸನ್ಸೆಕ್ಸ್ ಯಾವ ತರ ಬಿಹೇವ್ ಮಾಡಿದೆ ಅನ್ನೋದನ್ನ ಒಂದ್ಸರಿ ತೋರಿಸ್ಬಿಡ್ತೀನಿ. ಈಗ ನಾವು BSE ಸನ್ಸೆಕ್ಸ್ ಚಾರ್ಟ್ ಅಲ್ಲಿ ಇದೀವಿ ನೋಡಿ. ಇಲ್ಲಿ ಓಪನ್ ಆಗಿದೆ, ಸ್ವಲ್ಪ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಮೇಲೆ ಹೋಗಿದೆ. ಸೊ ಇದೆಲ್ಲ ನಾವು ಟ್ರೇಡ್ ಮಾಡಕ್ ಆಗಲ್ಲ, ಯಾಕೆ ಅಂದ್ರೆ 10 o'clock ವರೆಗೂ ನಾನು ಇದಕ್ಕೆ ಹೇಳೋದು ಟ್ರೇಡ್ ಮಾಡಬೇಡಿ ಅಂತ. ಸೊ ಅಗೇನ್ ನೋಡಿ, ನಮಗೆ ಮಾರ್ಕೆಟ್ ಒಂದು ಸ್ಟೇಬಲ್ ಆಗಿದೆ, ಮೇಲೆ ಹೋಗಿದೆ, ಇಲ್ಲಿ ಬಂದು ಸಪೋರ್ಟ್ ತಗೊಂತು, ನೆಕ್ಸ್ಟ್ ಸ್ವಲ್ಪ ಮೇಲೆ ಹೋಯ್ತು. ಸೊ ಇದನ್ನ ರೆಸಿಸ್ಟೆನ್ಸ್ ತಗೊಂತು, ಬ್ರೇಕ್ಔಟ್ ಮಾಡ್ತು ನೋಡಿ, ಇಲ್ಲಿ ಹೋಲ್ಡ್ ಮಾಡಿದೆ. ಸೊ ನೆಕ್ಸ್ಟ್ ಮತ್ತೆ ಈ ರೇಂಜ್ ನ ಟಚ್ ಮಾಡ್ತು, ಇಲ್ಲೂ ಕೂಡ ಬ್ರೇಕ್ಔಟ್ ಮಾಡ್ತು, ಬ್ರೇಕ್ಔಟ್ ಮಾಡಿ ಮತ್ತೆ ಇದನ್ನ ಒಂದು
ರಿಟ್ರೇಸ್ಮೆಂಟ್ ತಗೊಂತು, ಮತ್ತೆ ಮೇಲೆ ಹೋಯ್ತು. ಎಕ್ಸಾಕ್ಟ್ ಆಗಿ ನಮ್ಮ ವೀಕ್ಲಿ ಝೋನ್ ಟಚ್ ಮಾಡಿ ಸ್ವಲ್ಪ ಮೇಲೆ ಹೋಗಿ ನಮಗೆ ಇದ್ರ ಮೇಲೆನೆ ಕ್ಲೋಸ್ ಕೊಟ್ಟಿದೆ. ಸೊ ಇಲ್ಲೂ ಕೂಡ ನೀವು ನೀಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ ಇಲ್ಲೆಲ್ಲ ಕಡೆ ನೀವು ಅಬ್ಸರ್ವ್ ಮಾಡಿ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳು ಎಷ್ಟು ನೀಟಾಗಿ ವರ್ಕ್ ಆಗಿದೆ ಅಂತ. ಸೊ ಪ್ರತಿ ಲೆವೆಲ್ಸ್ ಬಂತು ಅಂದ್ರೆ ಅಲ್ಲಿ ನಮಗೆ ರಿಯಾಕ್ಟ್ ಮಾಡುತ್ತೆ. ಸೊ ಇದೇ ನಮಗೆ ದೊಡ್ಡ ಅಡ್ವಾಂಟೇಜ್. ಬಟ್ ಇಲ್ಲಿ ಈಗ ಕೆಲವೊಬ್ರು ಹೇಳ್ಬಹುದು ಆಫ್ಟರ್ ಮಾರ್ಕೆಟ್ ತೋರ್ಸಕ್ ಈಸಿ ಆಗುತ್ತೆ ಅಂತ. ಬಟ್ ನಮ್ಮ SR ಲೆವೆಲ್ಗಳು ಮಾರ್ಕೆಟ್ ಗಿನ ಮೊದ್ಲೇನೆ ನಮಗೆ ಜನರೇಟ್ ಮಾಡಿರುತ್ತೆ. ಸೊ ನಮ್ಗೆ ಅದು ದೊಡ್ಡ ಬೆನಿಫಿಟ್. ಒಂದೊಮ್ಮೆ ನಾವು ತಗೊಂಡಿರೋ ಎಂಟ್ರಿಗಿನ ಆಪೋಸಿಟ್ ಬಂತ ಮಾರ್ಕೆಟ್ ನಮ್ಮ ಸ್ಟಾಪ್ ಲಾಸ್ ತುಂಬಾ ಚಿಕ್ಕದಿರುತ್ತೆ. ಸೊ ನಾವು ಟೆನ್ಷನ್ ತಗೊಳಂಗೆ ಇಲ್ಲ. ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲೋ ಒಂದ್ ಕಡೆ ಎಂಟ್ರಿ ತಗೊಂಡ್ರಿ ಅಂತ ಇಟ್ಕೊಳ್ಳಿ, ಈ ಕ್ಯಾಂಡಲ್ ಹತ್ರ ಸ್ಟಾಪ್ ಲಾಸ್ ನಮ್ಗೆ ಇಲ್ಲೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಯಾವಾಗ್ಲೂ ಒಂದು ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ಮೇಲೆ ನಾವು ಎಂಟ್ರಿ ತಗೊಳ್ಳೋದು. ಅದೇ ತರ ಒಂದು ಸಪೋರ್ಟ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ಮೇಲೆ ಎಂಟ್ರಿ ತಗೊಳ್ಳೋದು. ಸುಮ್ಮನೆ ಬ್ಲೈಂಡ್ ಆಗಿ ಬ್ರೇಕ್ಔಟ್ ಆಯ್ತು ಅಂತ ಇಲ್ಲಿ ಎಲ್ಲಾದ್ರೂ ಒಂದು ಎಂಟ್ರಿ ತಗೊಂಡ್ಬಿಟ್ರೆ ಏನಾಗುತ್ತೆ, ನಮಗೆ ಸ್ಟಾಪ್ ಲಾಸ್ ಇಲ್ಲಿಗೆ ಬರುತ್ತೆ, ಇಲ್ಲಿ ಹಿಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ಯೂಸ್ ಮಾಡಬೇಕು. ಜೊತೆಲಿ ಇವೆಲ್ಲ ಬರೋದು ನಿಮಗೆ ಪ್ರಾಕ್ಟೀಸ್ ಇಂದ. ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಿರೋ, ಎಷ್ಟು ನೀವು ಚಾರ್ಟ್ ನೋಡ್ತಿರೋ, ಅಷ್ಟು ನಿಮಗೆ ನಾಲೆಜ್ ಗೇನ್ ಆಗ್ತಾ ಹೋಗುತ್ತೆ. ಜೊತೆಲಿ ನೀವು ಕ್ವಶನ್ ಗಳನ್ನ ಜಾಸ್ತಿ ಮಾಡಬೇಕು. ನಾನು SR ಲೆವೆಲ್ ಯಾರ್ಯಾರು ತಗೊಂಡಿದಾರಲ್ವಾ, ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನಮ್ಮ SR ಲೆವೆಲ್ ಏನೋ ಒಂದು ಗ್ರೂಪ್ ಇದೆಯಲ್ವಾ, ಅಲ್ಲಿ ನೀವು ನಿಮ್ಮ ಡೌಟ್ ಗಳನ್ನ ಕೇಳಿ ಅಂತ. ಸೊ ಆತರ ಕೇಳಿದಾಗ ಅದು ನಮಗೂ ಬೆನಿಫಿಟ್ ಆಗುತ್ತೆ, ನಿಮಗೂ ಬೆನಿಫಿಟ್ ಆಗುತ್ತೆ. ನನಗೆ ಏನಾದ್ರೂ ಗೊತ್ತಿಲ್ಲ ಅಂತಂದ್ರೆ ನಾನು ಅಗೇನ್ ಅದ್ರ ಮೇಲೆ ರಿಸರ್ಚ್ ಮಾಡಿ ನಿಮಗೆ ಆನ್ಸರ್ ನ ಹೇಳಕ್ಕೆ ಟ್ರೈ ಮಾಡ್ತೀನಿ. ಇದರಿಂದ ನನ್ನ ನಾಲೆಜ್ ಕೂಡ ಗೇನ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ಜಾಸ್ತಿ ನೀವು ಆಕ್ಟಿವ್ ಆಗಿರ್ಬೇಕು. ಎಷ್ಟೊಂದ್ ಜನ ಕೆಲಸ ಮಾಡ್ತಾರೆ, ಸೊ ಅಂತವ್ರಿಗೆ ಆಗಿಲ್ಲ ಅಂದ್ರೆ ಆಫ್ಟರ್ ಮಾರ್ಕೆಟ್ ನೀವು ವಾಚ್ ಮಾಡಿ. ಸೊ ನಿಮಗೆ ಫಾರೆಕ್ಸ್ ಅಲ್ಲಿ ಇದೆ, ಬಿಟ್ ಕಾಯಿನ್ ಇದೆ, ಗೋಲ್ಡ್ ಇದೆ, ಇದನ್ನೆಲ್ಲ ನೀವು ವಾಚ್ ಮಾಡಿ. ಸೊ ಎಲ್ಲಾನು ಸೇಮ್, ಬಟ್ ಅಲ್ಲಿ ಸ್ವಲ್ಪ ವಾಲಟಿಲಿಟಿ ಮಾರ್ಕೆಟ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಇದನ್ನೆಲ್ಲ ನೀವು ತಿಳ್ಕೊಂಡು ನೀವು ಟ್ರೇಡ್ ಮಾಡಿದ್ರೆ ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀರಾ. ಸೊ ನಾನು ಹೇಳಿದ್ದೆಲ್ಲ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಓವರ್ ಆಲ್ ಆಗಿ ನಮ್ಮ ಇವತ್ತಿನ ದಿನ ಚೆನ್ನಾಗಿತ್ತು. ಸೊ ಹೋಲ್ ವೀಕ್, ಈ ವೀಕ್ ಏನಿದೆ ಅಲ್ವಾ, ಒಂದಿನ ನಮಗೆ ರಜಾ ಬಂತು, ಬಟ್ ಕಂಪ್ಲೀಟ್ ವೀಕ್ ನಮಗೆ ಸೂಪರ್ ಆಗಿ ನಮಗೆ ಟ್ರೇಡ್ ಗಳನ್ನ ಕೊಡ್ತು. ಒಂದು ಸೂಪರ್ ಪ್ರಾಫಿಟ್ ಮಾಡಿದ್ವಿ ಈ ಹೋಲ್ ವೀಕ್ ಅಲ್ಲಿ ನಾವು. ಸೊ ಇಷ್ಟ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.